ನಮಸ್ತೆ ವೀಕ್ಷಕರೇ, ನಾನು ಇವತ್ತು ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟು ಸ್ವಲ್ಪ ತೆಂಗಿನ ಆಯಿಲ್, ಒಂದು 2 ಸ್ಪೂನ್ ತೆಂಗಿನ ಆಯಿಲ್ ಹಾಕ್ಕೊಳ್ಳಿ. ಹಾಕಿ ಅದು ಬಿಸಿ ಆಗಿದ ನಂತರ ಮೆಂತ್ಯ ಕಾಳು, ಸಾಸಿವೆ, ಮೆಂತ್ಯ ಕಾಳು ಸಾಸಿವೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ಸಿಡಿಬೇಕು. ಸಿಡಿದ ನಂತರ ಸಾಸಿವೆ ಸಿಡಿಬೇಕು, ಮೆಂತ್ಯ ಸಾಸಿವೆ 2 ಸಿಡಿಬೇಕು. ಸಿಡಿದ ನಂತರ ಜಜ್ಜಿರೋ ಮೆಣಸಿನ್ಕಾಯಿ, ಜಜ್ಜಿರೋ ಒಂದು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕ್ತಾರೆ. ಕೆಲಸಕ್ಕೆ ಹೋಗೋರಿಗೆ ಬೇಗ ಆಗೋದಕ್ಕೆ ಮಾಡೋಂಥದ್ದು ಅದು. ಆಮೇಲೆ ವೀಕ್ಷಕರೇ, ಸಣ್ಣ ಈರುಳ್ಳಿನ ಹಾಕೋದು. ಸಣ್ಣ ಈರುಳ್ಳಿ ಹಾಕಿದ್ರೆ ಟೇಸ್ಟು. ಸಣ್ಣ ಚಿಕ್ಕ ಈರುಳ್ಳಿ ಬರೋದಲ್ಲ ನಮ್ಮದು. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ವೀಕ್ಷಕರೇ, ಜೀರಿಗೆ ಈಗಲೇ ಹಾಕ್ತೀನಿ ನಾನು. ಧನಿಯಾ ಪುಡಿ, ಖಾರ ಪುಡಿ, ಅರಿಶಿನ ಪುಡಿ. ಸ್ವಲ್ಪ ಇದು ಟ್ರಾನ್ಸ್ಪರೆಂಟ್ ಆಗಿದ ತಕ್ಷಣ ನಾವು ಇದು 3 ಹಾಕೋದು. ಸಣ್ಣ ಉರಿ ಮಾಡಿಕೊಂಡು ಅದು 3 ಹಾಕೋಬೇಕು. ಟೊಮೊಟೊ ಹಾಕಿದ್ವಿ. ತೊಳೆದಿರೋ 2 ಬದನೆಕಾಯಿ 2 ಹಾಕೋದು. ನಾವು ಆಯಿಲ್ ಸ್ವಲ್ಪನೇ ಹಾಕೋದು. ನೀವು ಬೇಕಾದ್ರೆ ಸ್ವಲ್ಪನೂ ಆಯಿಲ್ ಹಾಕ್ಕೊಳ್ಳಿ. ನಾನು ತುಂಬ ಕಡಿಮೆ ಆಯಿಲ್ ನೀರು ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷ ಬೇಯಕ್ಕೆ ಬಿಡಿ. ಹುಣಸೆ ರಸ ಹಾಕಿ ಒಂದು ಕುದ್ದಿದ ತಕ್ಷಣ ಇಳಿಸೋದು ಅಷ್ಟೇ. ಬೇಗ ಕೆಲಸಕ್ಕೆ ಹೋಗೋರಿಗೆ ಬೇಗ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ, ಮಾಡಿ ನೋಡಿ. ಏಳು ಸ್ಪೂನ್ ಕಾಯಿ ತುರಿ. ಅಷ್ಟೇ ವೀಕ್ಷಕರೇ, ಘಮ ಘಮ ಬದನೆಕಾಯಿ ಗೊಜ್ಜು ಮಾಡಿ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.